ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ಬ್ಲಾಗ್ದಲ್ಲಿ ಏನೈತಿ, ನಾನು ಟೀ ಮಾಡತ್ತೀನಿ. ಹಂಗೆ ಏನೈತಿ, ಒಂದು ಏಲಕ್ಕಿನ ಕುಟ್ಟಿ ತಕ್ಕೋತೀನಿ. ಏಲಕ್ಕಿ ಪುಡಿನ ಹಾಕ್ಕೊಂಡು ಏನೈತಿ ಒಂದು ಟೀ ಮಾಡ್ಕೊತೀನಿ. ನಾನು ಇವತ್ತು ಶುಕ್ರವಾರ, ನಮ್ಮಲ್ಲಿ ಎಲ್ಲ ವಾರ ಹಿಡ್ದಾರಂತ ನಾನು ನಿನ್ನೆ ಹೇಳೀನಿ ಎಲ್ಲ ವೀಡಿಯೋದಲ್ಲಿ. ಸ್ವಲ್ಪ ನೀರು ಹಾಕೋತ ಇದಕ್ಕೆ ಕಮ್ಮಿ ಆಗಿತ್ತದ, ಅದ್ರ ಸಲುವಾಗಿ ಚೆನ್ನಾಗಿ ಕುದಿಬೇಕಿದೆ. ಟೀ ಸಖತ್ತಾಗಿ ಬರ್ತೈತಿ ಏಲಕ್ಕಿ ಹಾಕ್ಕೊಂಡ್ರೆ ಅನ್ಕರ. ಟೀನ ಈ ಥರ ತಿರುಗಿಸಿ ಕುದಿಸ್ಕೋಬೇಕು, ಆವಾಗ ಟೇಸ್ಟಿ ಬರೋದು. ಹಂಗೆ ಏನೈತಿ, ನಾನು ಅನ್ನಕ್ಕೆ ಇಟ್ಕೊಂಡೀನಿ, ಅನ್ನನ ಮಾಡತ್ತೀನಿ. ಚೆನ್ನಾಗಿ ಒಂದು ಟೀನ ಕುಡಿಯೋಣ ಈಗ. ಏನೈತಿ, ಒಂದು ಟೀ ಕುಡ್ಕೊಂಬಂದು ನಾನು ಶಾವ್ಗಿನ ಬಸದು ತೊಗೋತೀನಿ. ನಮಗೆ ಇವತ್ತು ಊಟಕ್ಕೆ ಏನೂ ಇರೋಂಗಿಲ್ಲ, ಯಾಕಂದ್ರೆ ವಾರದ ಹಿಡ್ದೈತಿಲ್ಲ. ಹಾಗಾಗಿ ನಾವು ಒಗ್ಗರಣೆ ಹಾಕೋದು ಐಟಮ್ ಏನು ಮಾಡೋಕ್ಕಾಗಂಗಿಲ್ಲ. ಇವತ್ತು ಒಂದು ದಿನ ಎಲ್ಲ ರಜಾನ ಅಂತ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ವಾರ ಮಾಡಬೇಕಾದ್ರೆ ಕಟ್ನಿಟ್ಲೇನ ಮಾಡ್ತಾರೋ. ಎಲ್ಲಿ ವಾರ ಹಿಡಿದ್ರೆ ಎಷ್ಟೆಷ್ಟು ಮಾಡ್ತಾರಂತ ನನಗೆ ಗೊತ್ತಿಲ್ಲ. ನಮ್ಮ ಸೈಡೆಲ್ಲ ವಾರ ಹಿಡ್ದೀವಿ ಅಂದ್ರೆ ಕಟ್ನಿಟ್ಲೇನ ಮಾಡ್ತೀವಿ, ಒಗ್ಗರಣೆ ಹಾಕಂಗಿಲ್ಲ. ಕೆಲವೊಂದು ಕಡೆ ಕೆಲ್ಸಕ್ಕೂ ಹೋಗಂಗಿಲ್ಲ, ಎಲ್ಲ ರಜೆ ಆಗಿರ್ತೈತಿ. ದುರ್ಗಾದೇವಿದು ವಾರ ಅಂದರೆ ಹಾಗೇನ, ಇದು ಬಂದು ದುರ್ಗಾದೇವಿ ವಾರ ಅಂಥೇಳಿ ನಮ್ಮ ಸೈಡೆಲ್ಲ ಮಾಡ್ತಾರೋ. ಅದಕ್ಕಾಗಿ ನಾನು ನಿಮಗೆ ಇಷ್ಟ ತೋರಿಸ್ಬೇಕಾಗ್ತೈತಿ, ಜಾಸ್ತಿ ಏನು ಮಾಡೋಕ್ಕಾಗಂಗಿಲ್ಲ. ಒಂದು 2 ಥರದ ಶಾವ್ಗಿನ ನಾನು ಬಸದು ತೊಗೋತೀನಿ. ಅದಕ್ಕೇನು ಮಾಡಿಲ್ಲ, ವೆರೈಟಿ ಏನೂ ಇಲ್ಲ. ತುಪ್ಪಿತ್ತು, ಶಾವ್ಗಿ ತುಪ್ಪ ತಿಂದ್ರೆ ಆತತ್ ಹೇಳಿ ನಾನು 2 ಥರ, ಒಂದು ವೈಟ ಒಂದು ಗೋಲ್ಡ್ ಕಲರ ಶಾವ್ಗಿ ಬರ್ತೈತಿ. ಇದನ್ನು ನಾನು ಬಸದು ತೊಗೋತನು. ಹಂಗೆ ಏನೈತಿ, ನಮ್ಮ ದುರ್ಗಾದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಚೆನ್ನಾಗಿರಲಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲೊಂದು ಪಾತ್ರೆ ಇಟ್ಕೊಂಡನಿ, ನೀರು ಇಟ್ಕೊಂಡನಿ. ಈ ಥರ ಕುದಿಬೇಕಿದೆ. ನೀರೆಲ್ಲ ಕುದ ನಂತರ ಎಣ್ಣೆಯಾರ ತುಪ್ಪಾರ ಬಿಟ್ಕೋಬೇಕು, ಯಾಕಂದ್ರೆ ಶಾವ್ಗೆ ಉದುರುವಾಗಿ ಬರ್ತೈತೆ ನೋಡ್ರಿ. ವಾರ ಅಂದ್ರೆ ಶುಕ್ರವಾರ ಮಂಗಳವಾರ 2 ನಮ್ಮಲ್ಲಿ ಮಾಡ್ಯಾರು. ಮಾಡಿದ ನಂತರ ಏನೈತಿ, ಶುಕ್ರವಾರ ಮಾಡ್ಕೊಂಡು ಮಂಗಳವಾರ ಜಾತ್ರೆ ಮಾಡ್ತಾರೆ ದುರ್ಗಾದೇವಿದ. ಇವಾಗ ಏನೈತಿ, ನಾನು ಶಾವ್ಗಿ ಬಸಿಬೇಕಲ್ಲ, ಅದಕ್ಕೆ ಒಂದು ಕುದಿ ಅಷ್ಟೇ ಕುದಿಸೋದು. ಇದನ್ನು ನೀರು ಈ ಥರ ಕುದ ನಂತರ ಇವಾಗ ಏನೈತಿ, ಶಾವ್ಗಿನ ಹಾಕೋತೀನಿ ನಾನು. ಅಷ್ಟು ಶಾವ್ಗಿನ ಹಾಕ್ಕೊಂಬಿಡ್ಬೇಕು. ಈ ಥರ ಏನೈತಿ, ತಿರುಗಿಸ್ಕೋಬೇಕೇನಿದೆ. ಈ ಥರ ಒಂದು ಕುದಿ ಅಷ್ಟೇ ಕುದಿಸೋದು, ಇದನ್ನು ಜಾಸ್ತಿ ಕುದ್ಸಕ್ಕೆ ಹೋಗುವಂಗಿಲ್ಲ. ಈ ಥರ ಒಂದು ಕುದಿಬೇಕಿದೆ ನೋಡ್ರಿ. ಈ ಥರ ಆಗತೈತಲ್ಲ, ಈ ಥರ ಆಗಬೇಕಿದೆ. ನಾನು ಶಾವ್ಗೆ, ಬೆಲ್ಲ, ತುಪ್ಪ ಅಷ್ಟೇ ಮಾಡೀನಿ ಇವತ್ತು. ನೀವಾದರೂ ಬರ್ಬೋದು ಊಟಕ್ಕೆ. ಇವಾಗ ಇದಾಗೈತಿ, ಬಸದು ಬಿಡ್ಬೇಕು. ಇದನ್ನು ಒಂದು ಸಾನ್ಗಿ ತೊಗೊಂಡನಿ. ಈ ಥರ ಇದನ್ನು ಬಸದು ತೆಗ್ಯಾತೇನೆ ನಾನಿಲ್ಲಿ. ಸಣ್ಣ ಶಾವ್ಗಿ ಇರ್ತೈತಿಲ್ಲ, ಅದಕ್ಕಾಗಿ ಇದು ಜಲ್ದಿನ ಕುದ್ಬಿಡ್ತೈತಿ, ಎಲ್ಲ ಸ್ವಲ್ಪನೂ ಉಳ್ದಿಲ್ಲ. ಇದಕ್ಕೆ ಬಿಸಿ ಇದ್ದಾಗನ ತುಪ್ಪ ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡು ಏನೈತಿ, ಈ ಥರ ಮಾಡ್ಕೋಬೇಕಿದನ್ನು. ಇಲ್ಲ ಅಂದ್ರೆ ಅಂಟ್ಕೊಂಡ್ಬಿಡ್ತೈತಿ ಇದು. ಇಲ್ಲಿ ನೋಡಬೇಕು, ನಾನೀಗ ತುಪ್ಪ ಹಾಕ್ಕೋತೀನಿ ಇದಕ್ಕೆಲ್ಲ. ಈ ಥರ ಹಾಕ್ಕೊಂಡು ಏನೈತಿ, ತಿರುಗಿಸ್ಕೊಂಬಿಡ್ಬೇಕು. ಉದುರು ಬರಬೇಕಾದ್ರೆ ಈ ಥರ ಮಾಡ್ಕೋಬೇಕಾಗ್ತೈತಿ. ಬಿಸಿ ಇದ್ದಾಗನ ತುಪ್ಪ ಕುಡಿಸ್ಕೊಂಡ್ರೆ ಈ ಥರ ಆಗ್ತೈತಿ. ನಾನು ಇಲ್ಲಿ 3 ಜನಕ್ಕೆ ಆಗೋ ಅಷ್ಟು ಮಾಡೀನಿ. ನಾವು ಅಷ್ಟು ಅದಿದ್ದೀವಿ, ಎಲ್ಲರೂ ಊರಿಗೆ ಹೋಗಿಬಿಟ್ಟಾರಲ್ಲ, ಅದಕ್ಕಾಗಿ ಇಷ್ಟು ಮಾಡ್ಕೋಬೇಕಾಗ್ತೈತಿ. ಇದ್ರ ಮೇಲೆ ನಮಗೆ ಬೆಲ್ಲ ಬೇಕಾದ್ರೆ ಬೆಲ್ಲ, ಸಕ್ಕರೆ ಬೇಕಾದ್ರೆ ಸಕ್ಕರೆ, ಏನೂ ಬೇಡ ನಮಗೆ ಖಾರ ಬೇಕಾತಂದ್ರೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂದುಬಿಟ್ರೆ ಸೈಡಿಗೆ ಉಪ್ಪಿನಕಾಯ್ದು ಹಚ್ಕೊಂಡು ಸಖತ್ ಟೇಸ್ಟಿಯಾಗಿರ್ತೈತಿ. ಇದು
ಇವತ್ತಿನ ರೆಸಿಪಿ ನಂದು ಇಷ್ಟ ಐತಿ. ಓಕೆ, ನಾನೀಗ ದೇವ್ರಿಗದ ಹೋಗಬೇಕು. ಎಲ್ಲನೂ ಲೇಟ್ ಆಗೈತಿ ಇವತ್ತು. ಬೆಳಗ್ಗೆ 4 ಗಂಟೆಗೆ ಎದ್ರೂ ನನಗೆ ಟೈಮ್ ಸಾಲಿಲ್ಲ. ಓಕೆ, ಟೇಕ್ ಕೇರ್, ಬಾಯ್. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ.